ಟೈಮ್ ಅವಾಗೆ ಸಾಯಂಕಾಲ 5-6 ಆತ ಗೈಸ್. ಅವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೀವು ಕಮೆಂಟ್ ಹಾಕಿರಿ. ನಾವು ಮಾಡೋ ಬ್ಲಾಗ್ ನಿಮಗೆ ಕಂಟೆಂಟ್ ಅಂದ್ರೆ ಇಷ್ಟು ಇಂಟ್ರೆಸ್ಟ್ ಬರಕತ್ತೈತೆ ಎಲ್ಲರೂ ಬೇಸರ ಆಗತ್ತೈತೆ ಅನ್ನೋದು ನನಗೆ ಕಮೆಂಟಾಗಿ ಹಾಕಿ. ಇದು ಪಾಂಡ್ಸ್ ಗೈಸ್ ಪಂಕಮ ನೋಡ್ರಿ. ಇದ್ರಿ ಮನಿ ಯಜಮಾನಿ ಅಂದ್ರೆ ಇದು ಅತ್ತಿ ಹಿಂಗ ಸುಸಿ ಹಿಂಗ. ನಮ್ಮ ಎಂಟ್ರಿ ಏನಾರು ಬಂದ್ರೆ ಅವಾಗ ನಿಮ್ಮ ಸೊಸಿ ಹಿಂಗ್ ಕುಂತಿರ್ತಾಳ. ಅವಾಗ ಈಗ ಫೇಸ್ ವಾಶ್ ಹಚ್ಕೊಂಡಾದ್ಮೇಲೆ ಯಾವ ನಮ್ಮನೆ ಅನ್ನೋದು ಸ್ವಲ್ಪ ಹಂಗ ನೆನ್ಸಿಟ್ಟಿದ್ದೆ. ವರುಣಿಗೆ ಫ್ಯಾನ್ಸ್ ಸಿಕ್ಕ್ಯಾರ ಗೈಸ್. ವರುಣ್ ಫ್ಯಾನ್ಸ್ ಈಗ ವರುಣ್ ಮಾತಾಡಕತ್ತಾನ. ವರಡಿಗೆ ಫ್ಯಾನ್ ಟೇಸ್ ಎಲ್ಲ ತೋರ್ಸಕತ್ತಾರ. ತೆಲಿಗೆ ಒಣ ಅವಳ ಎಣ್ಣೆ ಹಚ್ಕೊಂಡ ಗೈಸ್. ಬಿಕಾಯಿಗನ ತಿಂದ್ರೆ ಏನಾಗುತ್ತೆ ಹೇಳೋದು? ಎಲ್ಲಿ ಆಗತ್ತೆ ಸೆರಗ್ ಬಂತ ಮೇಲೆ. ಈಗಿನ ಹೆಣ್ಮಕ್ಳು ಸ್ವಲ್ಪ ನೋಡಿ ಕಲಿಬೇಕು ಅನ್ನೋದು ಭಾಳ ಐತ್ರಿ. ನಮ್ಮ ಪಂಕಮ್ಮನ್ ನೋಡಿ ಗೈಸ್. ವಣಕಮ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈಗ ಲಾಗ್ ಯಾವಾಗ ಸ್ಟಾರ್ಟ್ ಮಾಡಾಕತ್ತೇನಂದ್ರೆ ನನ್ನ ಪ್ರಕಾರ ಭಾಳ ಲೇಟ್ ವ್ಲಾಗ್ ಗೈಸ್ ನಾನು ಸ್ಟಾರ್ಟ್ ಮಾಡಿರೋದು. ಟೈಮ್ ಅವಾಗೆ ಸಾಯಂಕಾಲ 5-6 ಆತ ಗೈಸ್. ಅವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಬೆಳಗ್ಗೆ ಸ್ವಲ್ಪ ಹುಡುಕಾಟದಲ್ಲಿ ಸ್ವಲ್ಪ ಬ್ಯುಸಿ ಇದ್ವಿ ರೀ ಬೇರೆದ್ರಾಗ, ಆಗಲಿಲ್ಲ. ಸ್ವಲ್ಪ ಅದರ ಬೇರೆ ಟಯರ್ಡ್ ಆಗಿದ್ವಿ. ಇವತ್ತು ನಾಗರ ಪಂಚಮಿ ಆಗೋದ್ರಿಂದ ನಿನ್ನೆ ಇತ್ತು ರೀ. ಇವತ್ತು ನಾವು ಹಾಲು ಹಾಕ್ತೀವಿ, ನಿನ್ನೆ ನೀರು ಹಾಕಿದ್ವಿ. ಎಲ್ಲಿ ಅಂತಂದರೆ ಇಲ್ಲೇ, ಅಂದರೆ ನಮ್ಮ ಮನೆ ಅಲ್ಲೈತಂದ್ರೆ ಇಲ್ಲೇ ಹಾಕ್ತೀವಿ ಗೈಸ್. ಇಲ್ಲೆಲ್ಲ ಫುಲ್ ಇದಾಗುತ್ತೆ. ಊರು 2ನೇ ಶನಿವಾರ 3ನೇ ಶನಿವಾರ ಅಲ್ಲ, ಶನಿವಾರ ಅಂದ್ರೆ ಸೋಮವಾರ ಹಾಕ್ತಾರೆ. ನಾವಂತರೂ ನಿನ್ನೆ ನೀರು ಹಾಕಿದ್ರಿ, ಇವತ್ತು ಹಾಲು ಹಾಕಿದ್ವಿ. ಅದೂ ಮಾಡೋಕ್ಕಾಗಲಿಲ್ಲ. ಇವತ್ತು ಭಾಳ ಇದು ಬೇರೆ ಆಗಿತ್ತು ರೀ. ಗೈಸ್ ಈಗ ಶಾಪಿಗೆ ಹೋಗುವ, ಸ್ವಲ್ಪ ಹಾಲಿಗಿಲ್ಲ ಅಂತ ಕೊಡೋದು ಅಂತ ಹೋಗಮ್ಮ ಗೈಸ್. ಈಗ ಅಲ್ಲಿವರೆಗೂ ಟೇಕ್ ಕೇರ್. ಅಂದ್ರೆ ನೀವು ಮಾಡ್ರಿ ಅಂತ ಹೇಳ್ಕಂತಂದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೇರಿ. ಅಂದರೆ ನನ್ನ ಪ್ರಕಾರ ನಿಮಗೆ ನಂದು ಕಂಟೆಂಟ್ ದಿನ ಬ್ಲಾಗ್ ಮಾಡಾಕತ್ತಿರೋದು ನಿಮಗೆ ಬೇಸರ ಆಗಕತ್ತೈತೋ ಏನು ಆಗತ್ತೈತೆ ನನಗೆ ಲಿಟ್ರಲಿ ಗೊತ್ತಾಗೋಲ್ದು. ಯಾಕಂದ್ರೆ ಕಂಟೆಂಟ್ ಅಂತಂದ್ರೆ ಅಲ್ಲಿ ಹೋದಾಗ ಸ್ವಲ್ಪ ಕಂಟೆಂಟ್ ಸಿಗುತ್ತೆ ಹೊರತು ಆದಷ್ಟು ಅಂದ್ರೆ ಸ್ವಲ್ಪ ಬಿಸ್ನೆಸ್ ಸೆಟ್ ಆಗೋ ಮಟ್ಟ ಗೈಸ್ ಆಮ್ಯಾಗ ಇದು ಮಾಡ್ಬೋದು. ಯಾಕಂದ್ರೆ ಈಗೆಲ್ಲ ಮತ್ತು ಇವ್ರ ಮ್ಯಾಗ ವರ್ಕರ್ಸ್ ಮ್ಯಾಗೂ ಡಿಪೆಂಡ್ ಮಾಡೋಕ್ಕಾಗಲ್ಲ. ಅಂದ್ರೆ ನಾವು ಇರಲೇಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ನಂಬಿಕೆ ಬರೋ ಮಟ್ಟ, ನಂಬಿಕೆ ಹೆಂಗಿದ್ರು ಬಂದರೂ ಸ್ವಲ್ಪ ಅವಾಗ ಆಗ್ತಿರ್ತೈತಿ. ಗೈಸ್ ಹೋಗುವ. ನನಗೇನಂತೇಳಿ ನೀವು ಕಮೆಂಟ್ ಹಾಕಿರಿ. ನಾವು ಮಾಡೋ ವ್ಲಾಗ್ ನಿಮಗೆ ಕಂಟೆಂಟ್ ಅಂದ್ರೆ ಇಷ್ಟು ಇಂಟ್ರೆಸ್ಟ್ ಬರಕತ್ತೈತೆ ಎಲ್ಲರೂ ಬೇಸರ ಆಗತ್ತೈತೆ ಅನ್ನೋದು ನನಗೆ ಕಮೆಂಟಾಗಿ ಹಾಕಿರಿ. ಅವ್ರನ್ನೂ ಅಷ್ಟೇ ಗೈಸ್. ಈಗ ನಾವು ಫ್ರೆಶ್ ಅಪ್ ಆಗಿ ಬಂದೀವಿ ರೀ. ಎಲ್ಲಿ ಬಂದ್ವಿ ಅಂದರೆ ಒಂದು ಸ್ಪೆಷಲ್ ರೂಮಿಗೆ ಕರ್ಕೊಂಬಂದೀನಿ. ಎಲ್ಲಂದ್ರೆ ನಮ್ಮ ಬಾತ್ರೂಮಿಗೆ ಬಂದ್ವಿ ರೀ. ಬಾತ್ರೂಮಿಗೆ ಬಂದ್ಕೊಳ್ಳೋಣ. ಈಗ ಇವತ್ತು ಕಂಟೆಂಟ್ ಅಂತಗೋಸ್ಕರ ಅಂತಲ್ಲ ಗೈಸ್, ಇವತ್ತು ಅಂಥದ್ದೇನು ಕಾಸು ಏನಿಲ್ಲ. ನಮ್ಮ ಬಾತ್ರೂಮ್ ನಿಯರ್ ಬೈ 100/100 ಐತಿ. ನೀವು ತೋರಿಸ್ಬಿಡ್ತೀನಿ. ಸಾಕಾಗಿ ನೋಡಕ್ಕೆ. ಇವತ್ತು ಅಂದರೆ ಏನೇನು ಅಂದರೆ ನಾರ್ಮಲ್ ಫೇಸ್ ವಾಶ್ ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಇದು ಪಾಂಡ್ಸ್ ಗೈಸ್. ಇದು ಯೂಸ್ ಮಾಡ್ತೀನಿ. ಇದು ಎದಕ್ಕಂತಂದ್ರೆ ನಾವು ದನ ಅಡ್ಡಾಡ್ತೀವಿ ಗೈಸ್. ಅಂದರೆ ಸ್ವಲ್ಪ ಡಸ್ಟ್ ಬೀಳ್ತಾವೆ, ಕಿತ್ಕೊಂಡು ಹೋಗುತ್ತೆ. ಆದರೂ ಮಕ್ಕ ಒಂದು ನಮೂನಿ ಐತ್ರಿ. ಆದರೂ ನಿಮಗೆ ಏನು ಫೀಲ್ ಆಗುತ್ತೆ ಅದು ನೀವೇನು ಯೂಸ್ ಮಾಡ್ತೀರ ಅದು ಕಮೆಂಟ್ ಹೋಗಿ ಆಡ್ರಿ. ಮತ್ತು ನಾರ್ಮಲ್ ಸೋಪು ಇದು ನಾರ್ಮಲ್ ನಮ್ಮ ಚೀಪ್ ಆ್ಯಂಡ್ ಬೆಸ್ಟ್ ಲೈಕ್ ಬಾಯ್ ಗೈಸ್. ಅದು ಚೇಂಜ್ ಮಾಡ್ಬೇಕಂತೀನಿ. ಅವ್ನು ನಿಧಿ ಹೋದ್ಸಲ ಬಂದಾಗ ಏನಂದಿದ್ದ, ಬಾಡಿ ವಾಶ್ ತೊಗೊಲಿ ಅವನು ಅಂತಂದು. ಅವ್ನು ಬರೀ ಮೈ ತಿಕ್ಕಕ್ಕೆ ಅದು ದೊಡ್ಡ ತೊಗೊಂಡು ನಾವೆಲ್ಲಿ ಹೋಗ್ಬೇಕು. ಅದಕ್ಕೆ ಈಗ ಸದ್ಯಕ್ಕೆ ಬಜೆಟ್ ಇದ್ದಾಗ ರೊಕ್ಕ ಬಂದಾಗ ನೋಡಿದ್ರೆ ಆತಂತಂದು ಈಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕೆಲಸ ಐತಿ, ಹೋಗಿ ಮತ್ತು ಬರುವ. ಸ್ವಲ್ಪ ಮನೆಯಂದು ಚಹಾ ಕುಡ್ದು ಭಾಳ ದಿವಸ ಬೇರೆ ಆಯಿತು. ಪಂಕಮ ನೋಡ್ರಿ. ಇದ್ರಿ ಮನಿ ಯಜಮಾನಿ ಅಂದ್ರೆ ಇದು ಒಂದು ಬೀಜ ಹಾಕ್ಲೇನ್ ಹಿಂದಕ್ಕೆ ಒಂದು ಸಾಂಗ್ ಹಾಕ್ಲ ಅಂದ್ರೆ ಅತ್ತಿ ಹಿಂಗ ಸುಸಿ ಹಿಂಗ. ಆಮ್ಯಾಗ ಅತ್ತಿಗೆ ಈಕೆ ಕಾಳ ಹೆಂಗ. ಈಗ ನಮ್ಮ ಎಂಟ್ರಿ ಏನಾರು ಬಂದ್ರೆ ಅವಾಗ ನಿಮ್ಮ ಸೊಸಿ ಹಿಂಗ್ ಕುಂತಿರ್ತಾಳ. ಅವಾಗ ಬಾರೇ ಇವತ್ತು ಬರೀಲೇ ಮನೆ ಅಂತಾವ. ಎಸ್ ಫುಲ್ ಅನಾವತ್ತು. ಇವತ್ತು ನಮ್ಮ ಮಮ್ಮಿಯವ್ರು ಏನಂದ್ರೆ ನಾಗಪ್ಪಗೆ ಹಾಲು ಹಾಕ್ಲಾರಂಗೆ ಹೋಗ್ಯಾರ. ಇದಕ್ಕೆ ಏನು ಅನ್ಬೇಕಂತ ನೀವೇ ಹೇಳ್ರಿ. ಸ್ಕೂಲ್ ಐತಿ. ಹೌದಾ? ಬಾ ಏನಾರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಏನಾರು ಕೊಡಂದೆ? ಏನ ಬಿರುತ್ತಿಗಿರುತ್ತೆ ಏನಾರ ಇದ್ರ ಏನ್ ಬಿ ಇವತ್ತು ಅನಿಸಿಕೆ ಹೆಂಗಿತ್ತು? ಹೋಗುವ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೋಗಿ ಸ್ವಲ್ಪ ಸಾಮಾನು ತರ ಲೆಟ್ಸ್ ಗೋ ಅಂಡ್ ಗೈಸ್ ಈಗ
ಸ್ವಲ್ಪ ಯಾರು ಬಂದಿದ್ರೆ ಮಾತಾಡ್ಸಕ್ಕೆ. ಈಗ ಇನ್ನೊಂದು ಏನಂದ್ರೆ, ಈಗ ಫೇಸ್ ವಾಶ್ ಹಚ್ಚತ್ತೆ ಈಗ ಮಕ್ಕಕ್ಕೆ ಯಾವ ನಮೂನಿ ಕಾಣುತ್ತೆ. ಈಗ ಫಸ್ಟ್ ಈ ಥರ ಐತೆ ಫೇಸ್, ಈ ಥರ ಐತೆ. ಆಮ್ಯಾಗೆ ಮಕ್ಕ ತಿಕ್ಕಿ ಗಸ್ ತಿಕ್ಕಂಬಂದಾಗ ಯಾವ ನಮೂನಿ ಕಾಣುತ್ತೆ ನಾನು ನೋಡುವ ನೋಡಮ್ಮ. ಸ್ವಲ್ಪ ಇವತ್ತು ಕಂಟೆಂಟ್ ಇರೋ ಸ್ವಲ್ಪ ಬೇಜಾರು ಮಾಡ್ಕೊಬೇಡ್ರಿ, ಆದಷ್ಟು ಟ್ರೈ ಮಾಡುವ. ಇನ್ನೈತೆ ಲೆಸ್ ಡೇ, ಇನ್ನ ಡೇ ಇಸ್ ಬಿಗಿನಿಂಗ್. ಈಗ ಫೇಸ್ ವಾಶ್ ಹಚ್ಕೊಂಡಾದ್ಮೇಲೆ ಯಾವ ನಮೂನಿ ಕಾಣುತ್ತೆ ಅನ್ನೋದು ಸ್ವಲ್ಪ ಇಲ್ಲ ಕರೆಕ್ಟ್. ಎಸ್ ಗೈಸ್, ಯಾವ ನಮೂನಿ ಕಾಣುತ್ತೆ ಅನ್ನೋದು ನೋಡಮ್ಮ. ಲೆಟ್ಸ್ ಸಿ ಆ್ಯಂಡ್ ಸ್ವಲ್ಪ ಕಮೆಂಟ್ ಉಗ್ರಿ. ನೀವೇನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀರ ಅನ್ನೋದು ನಮಗೆ ಯಾಕೆ. ಈಗ ಸ್ವಲ್ಪ ಸಮೋಸ ತಂದಿದ್ವಿ ರೀ, ಅಂದರೆ ಬಿಸಿ ಮನೆಗೆ ಸ್ವಲ್ಪ ತಿಂತಾರಂತಂದು ಅದ್ರಾಗ ನಾವು ಸ್ವಲ್ಪ ತಂದಿದ್ವಿ. ನಾವು ವಿಡಿಯೋ ಮಾಡ್ಬೇಕಂತ ಮರ್ತು ಬಿಟ್ಟಿತ್ತು ಗೈಸ್, ಅದಕ್ಕೆ ಈಗ ಸ್ವಲ್ಪ ಅರ್ಧ ತಿಂದು ಇದ್ರಾಗ ನಾನು ಸ್ವಲ್ಪ ಹಂಗೆ ನೆನೆಸಿಟ್ಟಿದ್ದೆ. ಈಗ ಸ್ವಲ್ಪ ತಿಂದು ಸ್ವಲ್ಪ ಕೆಲಸ ಐತೆ, ಹೋಗಮ್ಮ ಪಟ್ ತಿನ್ನಮ್ಮ. ಇಲ್ಲಿ ಸಮೋಸ ಭಾರಿ ಇರ್ತಾರೆ ಎಲ್ಲಿ ಅಂದ್ರೆ ನಮ್ಮ ಆಫೀಸ್ ಕೆಳಗೆ. ಆಫೀಸ್ ಅಂದ್ರೆ ನಾವು ಮುಂಚೆ ಇದಕ್ಕೆ ಹೋಗಿದ್ದಂದ್ರೆ ನಮ್ಮ ಮಾಮಾರ್ದು ಆಫೀಸು, ಅದ್ರ ಕೆಳಗೆ. ಗೈಸ್ ಈಗ ತಿನ್ನಮ್ಮ, ಪಟ್ ಹೊಟ್ಟೆ ಸೇರಿ ಹೋಗ್ಬಿಡಮ್ಮ. ಹೊರಡಿಗೆ ಫ್ಯಾನ್ಸ್ ಸಿಕ್ಕ್ಯಾರ ಗೈಸ್. ವರುಣ್ ಫ್ಯಾನ್ಸ್ ಈಗ ವರುಣ್ ಮಾತಾಡಕತ್ತಾನ, ಫುಲ್ ಹೆವಿ ಫ್ಯಾನ್ಸ್ ಆಗ್ಯದ ಗೈಸ್. ಈಗ ಹೊರಡಿಗೆ ಹೆವಿ ಫ್ಯಾನ್ ಬೇಸ್ ಆಗೈತೆ. ಅದ್ರಲ್ಲಿ ಚಾ ಕುಡಿಯೋಕೆ ಬಂದಿದ್ರೆ ಈಗ ಹೊರಡಿಗೆ ಹೆವಿ ಫ್ಯಾನ್ ಬೇಸ್ ಎಲ್ಲ ತೋರ್ಸಕತ್ತಾರ. ನಾನಲ್ಲ ಅವನು ಅಂತ ನಾನು ಅವನಂತಂದು ಹೇಳಿ ಈ ಕಡೆ ಬಂದ್ಬಿಟ್ಟಿದೆ. ಗೈಸ್ ಸಿಕ್ತಿರ್ತಾರೆ ಹುಡುಗರು. ಈಗ ಸ್ವಲ್ಪ ಇದಕ್ಕೆ ಬಂದೀವ್ರಿ, ಸ್ವಲ್ಪ ಕಪ್ಪಿಗೆ ತೊಗೊಂಡೈತಿ. ಇದೊಂದು ಸ್ವಲ್ಪ ತೊಗೊಂಡು, ಯಾಕಂದ್ರೆ ಅಲ್ಲಿ ಬರೀ ಸ್ವಲ್ಪ ಪಾಸಿಟಿವ್ ವೈಬ್ ಬರಲಿ ಅಂತಂದು ಅಂದ್ರೆ ಸ್ವಲ್ಪ ಬರೀ ಸಿಗ್ರೆಟ್ ಸ್ಮೆಲ್ ಆಗುತ್ತಲ್ಲ ರೀ. ಅವಾಗ ಇದು ಹಚ್ಚಿಬಿಟ್ರೆ ಬೆಳಗ್ಗೆರ ಸಾಯಂಕಾಲ ಸ್ವಲ್ಪ ಇದಾಗುತ್ತೆ. ಅದು ವರುಣ್ ಅಂದರಿ ತೊಗೊಂತಂದು. ಇವತ್ತು ವರುಣಿಂದ ಸ್ವಲ್ಪ ಲುಕ್ ನೋಡಿರಿ, ಇವತ್ತು ಏನು ಸ್ವಲ್ಪ ಚೇಂಜ್ ಕಾಣಕತ್ತ ನಾನು ಸ್ವಲ್ಪ ಗೆಸ್ ಮಾಡಿರಿ. ಏನಂತಂದ್ರೆ ಇವತ್ತು ವರುಣ್ ಯಪ್ಪ ಇಲ್ಲ ನೆಲ ನೋಡಲಿ. ವರುಣ್ ಇವತ್ತು ತಲೆಗೆ ಒಣ ಅವಳೆಣ್ಣೆ ಹಚ್ಚೋಣ ಗೈಸ್. ಅವಳೆಣ್ಣೆ ಕರೆಕ್ಟ್ ಅಲ್ಲ, ಯಾವುದೋ ಒಂದು ಒಟ್ಟು ಹಚ್ಕೊಂಡ ಗೈಸ್. ಎಷ್ಟೋ ತಿಂಗಳ ವರ್ಷದ ನಂತರ ಈ ಥರ ಔಟ್ಫಿಟ್ ಅಲ್ಲ ತೋರ್ಸಲ್ ಬಿಡ್ಲಿ ಅದು ಬಿಕಾಯಿಗಾನ. ಎಸ್ ಗೈಸ್, ಈಗ ಪಾನಿಪುರಿ ತಿನ್ನಕ್ಕೆ ಬಂದೀವಿ. ವರುಣ್ ಪಾನಿಪುರಿ ತಿನ್ನಲಾರ್ದಕ್ಕೆ ಸ್ವಲ್ಪ ಕೂಲ್ ಉದುರ್ತಾವ ಅನ್ನೋದಕ್ಕೆ ಐಸ್ ಕ್ರೀಮ್ ಇಲ್ಲ ಅದು ಹೇಳಲ್ಲ ಬೇಡ. ಆಯ್ತು ತೋರಿಸಿದ್ನ ನೀನು ತೋರ್ಸೋದು ನೋಡಿ ನಾನು. ಎಸ್ ಈಗ ನಾವು ಪಾನಿಪುರಿ ತಿನ್ನಕ್ಕೆ ಬಂದೀವಿ ಗೈಸ್. ಯಾಕಂದರೆ ವರುಣ್ ಭಯ್ಯ ಎಲ್ಲಿ ಅಂತಂದರೆ ಅಡ್ರೆಸ್ ಹೇಳ್ತೀನಿ ನೋಡ್ರಿ. ಮೇನ್ ಬಜಾರ್ ಇಲ್ಲಿ ಕೊಟ್ರು ಸ್ವಾಮಿ ಮಠ ಒಳಗಡೆ ಹೋಗ್ತಾರೆ. ಇಲ್ಲಿ ಭಯ ನಿಂತಿರ್ತಾನೆ ಪ್ರತಿ ಸಲ. ಆ ಭಯ ಬಂದಾಗ ಹೇಳ್ತಿರ್ತಾನೆ. ಅದಕ್ಕೆ ಗೈಸ್ ಬಂದು ತಿನ್ನಿರಿ, ಇದು ಮಾಡ್ಕೊಂತ ತಿನ್ನೋದು. ಬರ್ತಾರಲ್ಲ ಭಯ ಎಲ್ಲಾರ ಗೈಸ್. ಇವತ್ತು ಮತ್ತೆ ಮನೆಗೆ ಬಂದಿವ್ರಿ ಊಟ ಮಾಡಕ್ಕ. ಈಗ ಊಟ ಮಾಡಕ್ಕೆ ಏನೇನು ಮಾಡ್ರಿ ಇವತ್ತು? ಪಲ್ಯ ಚಪಾತಿ. ಯಾವ ಪಲ್ಯ ಹೇಳ್ಬೇಕು? ಬೀಟ್ರೂಟ್ ಅಂದ್ರೆ ತಿಂದ್ರೆ ಏನಾಗುತ್ತೆ ಹೇಳೋದು? ರಕ್ತ ಆಗುತ್ತೆ. ಎಲ್ಲಿ ಆಗತ್ತೆ? ಕುಂಡೆ ಗೈಸ್ ನೋಡ್ರಿ, ಕುಂಡ್ಯಾಗ ರಗತ್ತಾಗ ಸೆರಗ್ ಬಂತ ಮೇಲೆ ಗೈಸ್ ಅದಂತ್ರ ಫಿಕ್ಸ್. ಯಾಕಂದ್ರೆ ಈಗಿನ ಹೆಣ್ಮಕ್ಳು ಸ್ವಲ್ಪ ನೋಡಿ ಕಲಿಬೇಕು ಅನ್ನೋದು ಭಾಳ ಐತ್ರಿ ನಮ್ಮ ಪಂಕಮ್ಮನ್ ನೋಡಿ. ಯಾಕಂದ್ರೆ ವಿಡಿಯೋ ಅನ್ಕೊಳ್ಳೋಣ ನೋಡ್ರಿ, ಎಷ್ಟು ಘನತೆ ಎಷ್ಟು ಗೌರವ. ಈಗಿನ ಹೆಣ್ಮಕ್ಳು ವಿಡಿಯೋ ಅನ್ಕೊಳ್ಳೋಣ ಹಿಂಗೆ ಪೋಸ್ ಕೊಡ್ತಾರೆ ಮಾರಗಣ್ಣಾಗ. ಇರಲಿ ಆದ್ರೆ ಅವ್ರವ್ರು ಈಗಿನ ಜನ್ರೇಷನ್ ಚೇಂಜ್ ಆಗ್ತಿರ್ತೈತಿ. ಅದ್ರ ಎಂಥ ಚೇಂಜ್ ಆದ್ರೂ ಜನ್ರೇಷನ್. ಸೂರ್ಯ ಊಟ ಜಾಗದಾಗ ಹುಟ್ಟತಾನೆ, ಚಂದ್ರ ಮುಳುಗೋ ಜಾಗದಾಗ ಮುಳುಗ್ತಾನೆ. ಕರೆಕ್ಟ್ ಅಲ್ವಾ? ಅಷ್ಟೇ ಅಲ್ಲ? ಕರೆಕ್ಟ್ ಅಲ್ಲ? ಎಲ್ಲರೂ ಕಾಲ ಚೇಂಜ್ ಅಂತಾರ, ತಪ್ಪದು. ಕಾಲ ಚೇಂಜ್ ಆಗಿ ಎಲ್ಲದು ಒಂದೈತಿ. ಮಳೆಗಾಲಕ್ಕೆ ಮಳೆಗಾಲ ಬರ್ತಾ, ಬ್ಯಾಸಿಗೆ ಬರ್ತಾ, ಚಳಿಗಾಲ ಬರ್ತಾ. ಮತ್ತೇನು ಬೇರೆ ಐತೇನ? ಅದ ಸೂರ್ಯನ ಕರೆಕ್ಟ್. ಇಟ್ ಇಸ್ ಗಾಟ್ 100% ಕರೆಕ್ಟ್ ಗೈಸ್. ಈಗ ಊಟ ಮಾಡುವ. ಲೆಟ್ಸ್ ಬೀಟ್ರೂಟ್ ಪಾಲೆ ಇಸ್ ದೇರ್ ಆನ್ ಸೈಡಿಗೆ ಸ್ನ್ಯಾಕ್ಸ್. ಸಿ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್ ಗೈಸ್. ಈಗ ಕಡೆಗೆ ಬಂದು ಮಕ್ಕಂಡಿವ್ರಿ. ನಾಳೆ ಸ್ವಲ್ಪ ಬೇರೆ ಕಡೆ ಹೋಗೋದೈತ್ರಿ, ಅದಕ್ಕೆ ಇವತ್ತಿನ ಗೈಸ್ ಇಲ್ಲಿಗೆ ಎಂಡು ಮಾಡುವ. ನೀವು ಊಟ ಮಾಡಿರಿ ಅಂತ ಅನ್ಕೊಂಡಿನಿ. ಸಬ್ಸ್ಕ್ರೈಬ್ ಅನ್ನೋದು ತೊಡ್ರಿ, ನೀವು ಓಡಿಸ್ರಿ ಅಂತ ಹೇಳ್ಕೊಂತ ಸ್ವಲ್ಪ ಕಮೆಂಟಿಗೆ ಏನಾರು ಹಾಕಿದ್ರೆ ನಮಗೂ ಸ್ವಲ್ಪ ರೆಸ್ಪಾನ್ಸ್ ಮಾಡೋಕ್ಕೆ ಚಲೋ ಅನ್ಸುತ್ತೆ. ಅಂದರೆ ಸ್ವಲ್ಪ ಒಳ್ಳೇದು ಹಾಕ್ರಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಅಂತ ಹೇಳ್ಕೊತ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ಟೇಕ್ ಕೇರ್. ಮೊಬೈಲ ವೈಕ್